ಗಾಡಿ. ಅಲ್ಲಿಂದ ಹೆಚ್ಚು ಕಡಿಮೆ ಈಗ 8 ವರ್ಷದಿಂದ ಬರ್ತಾ ಇದೀವಿ. ನನ್ನ ಮಗಳಿಗೆ ಎಲ್ಲಿ ನೋಡೋದು ಸೆಟ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಅವಳಿಗೆ ಮದ್ವೆನೂ ಆಯ್ತು, ನಾವು ಕೇಳ್ಕೊಂಡಾಗ ಮಗುನೂ ಆಯ್ತು. ಎಲ್ಲ ಒಂದು ಒಳ್ಳೇದಾಗಿದೆ ಇಲ್ಲಿ. ನಮ್ಗೆ ಇಲ್ಲಿ ಬರ್ಬೇಕು ಅಂತ ಅಂದ್ರೆ ನಮ್ಮ ಪ್ರಶಾಂತ್ ಅವ್ರು ಹೇಳಿದ್ರು, ಅವ್ರು ಬರ್ತಿದ್ರು. ಅವರಾದ್ಮೇಲೆ ನಮ್ಗೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ರು. ನಮ್ಗೆ ಆಮೇಲೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ಮತ್ತೆ ಏನಂತ ಅಂದ್ರೆ ನಾವು ವ್ಯವಹಾರ ಇಲ್ದೇನೆ ಏನೋ ಇಲ್ದೇನೆ ಖಾಲಿ ಕೈ ಇದ್ದೆ. 1 ವರ್ಷ ಸತತವಾಗಿ 1 ವರ್ಷ ಮನೇಲಿ ಕೂತಿದ್ದೆ. ಇವಾದ್ಮೇಲೆ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದೆ. ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಗೆ ಒಂದು ವ್ಯವಹಾರ ಆಯ್ತು. ಮೆಡಿಕಲ್ ನಂದೇ ಸ್ವಂತ ಮೆಡಿಕಲ್ ಇಟ್ಟಿದ್ದೀನಿ. ಈಗ ಮೆಡಿಕಲ್ ಇಟ್ಟಿದ್ದೀನಿ. ಎಲ್ಲ ಏನ್ ತೊಂದರೆ ಇಲ್ಲ ಸರ್, ಎಲ್ಲ ಅನುಕೂಲ ಮಾಡ್ಕೊಂಡಿದೆ ಅಮ್ಮ ಕೇಳೋದು ಒಂದೇ, ಭಕ್ತಿ ಮಾತ್ರ ಕೇಳೋದು. ಈ ಕ್ಷೇತ್ರಕ್ಕೆ ಬಂದವರು ಯಾರು ಹಸ್ಕೊಂಡು ಹೋಗಿಲ್ಲ, ಯಾರು ಇದಾಗಿಲ್ಲ. ಅಲ್ಲಿ ಹೋಗಿ ಹಣ ಹಾಕಬಿಟ್ಟೆ, ಅದೇ ತಪ್ಪಾಗಿತ್ತು. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ಇಲ್ಲಿ ದೇವ್ರ ದರ್ಶನಕ್ಕೆ ನಾನು ಇದು 4ನೇ ಬಾರಿ ಬರ್ತಾ ಇರೋದು, 4ರಿಂದ 5ನೇ ಬಾರಿ ಆಗಿದೆ. ಸೊ ಇಲ್ಲಿ ಏನು ಹೇಳ್ತಾರೆ ಗುರುಗಳು ಅದು ಸತ್ಯವಾಗಿ ಆಗುತ್ತೆ. ಮತ್ತು ನಾವು ಹೇಳೋಕ್ಕೂ ಮುಂಚೆನೇ ಅವ್ರು ಹೇಳ್ತಾರೆ ಏನು ಸಮಸ್ಯೆ ಇದೆ ಅಂತ ಹೇಳಿ. ನಮ್ಮ ನಾರ್ಮಲಿ ಏನಾಗುತ್ತೆ, ಶಾಸ್ತ್ರ ಕೇಳೋಕ್ಕೆ ಹೋದಾಗ ಹಿಂದಿಲ್ದು ಹೇಳ್ತಾರೆ ಹೊತ್ತು ಮುಂದದ್ದು ಹೇಳೋದಿಲ್ಲ. ಸಮಸ್ಯೆ ಏನಿದೆ ಅನ್ನೋದು ಅವರೇ ಫಸ್ಟೇ ನಮ್ಗೆ ಹೇಳ್ಬಿಡ್ತಾರೆ, ನೀವು ಈ ಸಮಸ್ಯೆಗೆ ಬಂದಿರೋದು ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ. ಮತ್ತು ಎರಡನೇದು ನೀರು ಹಾಕ್ಸೋದು ಇಲ್ಲಿ ಒಂದು ಪದ್ಧತಿ ಇದೆ. ನೀರು ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರು ಹಾಕ್ಸೋದು ಏನು ಅಷ್ಟೊಂದು ನೀರು ಹಾಕಿದ್ರೆ ದಟ್ ಈಸ್ ಎ ಕಾಮನ್, ಒಂದು ಆಯುರ್ವೇದಿಕ್ ಥರ ಟ್ರೀಟ್ಮೆಂಟ್ ಅನ್ನೋ ಥರ ಒಂದು ನಂಬಿಕೆಯಲ್ಲಿ ಬರ್ತೀವಿ. ಬಟ್ ದೇವ್ರನ್ನ ಇಟ್ಟು ಹಾಕ್ಸೋದು ಒಂದು ಪದ್ಧತಿ ಇಲ್ಲಿ. ಮತ್ತು ಇನ್ನೂ ಒಂದು ರೀತಿಯಲ್ಲಿ ಹಾಕ್ತಾರೆ, ಒಂದು ಕಳಶ ಥರ ಇಟ್ಟು ಹಾಕ್ತಾರೆ. ಸೊ ಅದೂ ನಿಮಗೆ ಒಂದು ಪಾಸಿಟಿವ್ನೆಸ್ ಬರ್ತದೆ. ನನ್ನ ಜೀವನದಲ್ಲಿ ಒಂದು ಸಮಸ್ಯೆಗಳು ಸುಮಾರಿದ್ದು, ಒಂದು ಜಾಬ್ದೇ ಆಗಿರ್ಬೋದು, ಮತ್ತು ಆರೋಗ್ಯ ಸಮಸ್ಯೆ, ನನಗೆ ಬೆನ್ನು ನೋವು ಸತತವಾಗಿತ್ತು. ಸುಮಾರು 15 ವರ್ಷದಿಂದ ನಾನು ಬೆನ್ನು ನೋವು ಸಫರ್ ಮಾಡಿದ್ದೀನಿ. ಬಟ್ ಇಲ್ಲಿ ಮೊದಲನೇ ಸತಿ ನಾನು ನೀರು ಹಾಕ್ಸೋದ ಮೇಲೆ ನನಗೇನೋ ಒಂದು ಪಾಸಿಟಿವ್ನೆಸ್ ಕಾಣಿಸಿತ್ತು. ಸೊ ಅದೊಂದು ನಂಬಿಕೆ ಮೇಲೆ ಬಂದೆ. ಸೊ ಆ ನಂಬಿಕೆ ಇವತ್ತು ನನಗೆ ಉಳಿಸಿದೆ. ಯಾವುದೇ ರೀತಿಯಾದ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಹೆಲ್ತಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಎಲ್ಲ ರೀತಿಯೂ ನನಗೆ ಒಳ್ಳೇದಾಗಿದೆ. ಸೊ ಒಂದು ನಂಬಿಕೆ ಇಟ್ಕೊಂಡು ಬನ್ನಿ, 100% ನಿಮಗೆ ರಿಸಲ್ಟ್ ಇದೆ. ನನ್ನ ಮಗಳದು ಒಂದು ತುಂಬ ಸಮಸ್ಯೆ ಏನು ಅಂತಂದರೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ಸುಮಾರು ಡಾಕ್ಟರ್ಗಳಿಗೆ ಸುಮಾರು ಲಕ್ಷಾಂತರ ರೂಪಾಯಿವರೆಗೂ ಖರ್ಚು ಮಾಡಿದೆ, ಬಟ್ ಎಲ್ಲೂ ನನಗೆ ರಿಸಲ್ಟ್ ಸಿಗಲಿಲ್ಲ. ಸೊ ಇಲ್ಲಿ ಗುರುಗಳಿಗೆ ಬಂದು ಕೇಳಿದೆ, ಈ ಥರ ನನ್ನ ಮಗಳಿಗೊಂದು ಸಮಸ್ಯೆ ಇದೆ, ಸ್ಕಿನ್ ಪ್ರಾಬ್ಲಮ್, ಏನು ಮಾಡಲಿ ಅಂತ. ನೀರು ಹಾಕ್ಸಿ ಅಂತ ಹೇಳಿದ್ರು. ನೀರು ಹಾಕ್ಸಿದೆ. ಮೊದಲನೇ ದಿನ ಏನು ಆಗಿಸ್ತೆ, ಆಮೇಲೆ 3 ಸತಿ ಬಂದು ಹಾಕ್ಸಿ ಅಂತಂದ್ರು. 3ನೇ ಸತಿ ಹಾಕ್ಸೋಷ್ಟರಲ್ಲಿ ಅವಳು ಕಂಪ್ಲೀಟ್ ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ನಮಗೆ ಒಂದು ನಂಬಕ್ಕಾಗೋದಿಲ್ಲ, ಬೇಕಾದ್ರೆ ಸಾಕ್ಷಿ ಸಮೇತ ಇದೆ. ಬಿಫೋರ್ ಹೇಗಿದ್ಲು, ಟ್ರೀಟ್ಮೆಂಟ್ ಮಾಡೋಕ್ಕೂ ಮುಂಚೆ, ಇಲ್ಲಿ ಬಂದು ದರ್ಶನ ಮಾಡೋಕ್ಕೂ ಮುಂಚೆ ಹೇಗಿತ್ತು, ಹೀಗೆ ಹೇಗಿದ್ದಾಳೆ ಅನ್ನೋದಕ್ಕೆ ನನ್ನ ಹತ್ರ ಪ್ರತ್ಯಕ್ಷ ಸಾಕ್ಷಿ ಇದೆ. ಸಾಕ್ಷಿ ಇಲ್ಲದೆ ನಾನು ಮಾತಾಡೋದಿಲ್ಲ. ಬಿಕಾಸ್ ನಾನು ಯಾವುದೇ ಒಂದನ್ನು ನಂಬಬೇಕು ಅಂತಂದ್ರೆ ಸಾಕ್ಷಿ ಸಮೇತ ಇರಬೇಕು. ಸೊ ಆ ರೀತಿ ಒಂದು ಗುಣವಂತ ಮನುಷ್ಯ ನಾನು. ಸೊ ನನಗೆ ರಿಸಲ್ಟ್ ಸಿಕ್ಕಿದೆ. ದೇವ್ರ ಮೇಲೆ ನನಗೆ ನಂಬಿಕೆ ಇದೆ, ಭಕ್ತಿ ಇದೆ. ಮತ್ತು ಗುರುಗಳ ಬಗ್ಗೆ ಹೇಳಬೇಕು ಅಂದರೆ ಅದೇನು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಯಾರೇ ಒಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಅದನ್ನು ಯೋಚನೆ ಮಾಡಿ ಮಾತಾಡಬೇಕು. ಮೇಲು ಕೀಳು ಅನ್ನೋದು ಫಸ್ಟ್ ಇಲ್ಲ ಇಲ್ಲಿ. ಜೊತೆಗೆ ಬಂದ ತಕ್ಷಣ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್, ಒಂದೇ ಥರ ಸಲಹೆ ಕೊಡ್ತಾರೆ. ಮತ್ತು ನಿಮಗೆ ಪಾಸಿಟಿವ್ನೆಸ್ ಕೊಟ್ಟು ಕಳಿಸ್ತಾರೆ. ನಾನು ಇದೀನಿ, ಮಾಡಿಕೊಡ್ತೀನಿ, ಹೋಗಿ ಅನ್ನೋದು ಒಂದು ಧೈರ್ಯ ಮಾಡಿ ಕಳಿಸ್ತಾರೆ. ಅದು ದೇವರೇ ಹೇಳ್ತಾರೋ ಅಥವಾ ದೇವ್ರು ಇವ್ರ ಬಾಯಲ್ಲಿ ಹೇಳಿಸ್ತಾರೋ ಅದು ನಮಗೆ ಗೊತ್ತಿಲ್ಲ. ನೀವು ಏನೇ ಒಂದಾದರೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬನ್ನಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂದರೆ ದೇವಸ್ಥಾನಕ್ಕೆ ಬಂದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ ಅಂತ? 100% ಬದಲಾವಣೆ ಆಗಿದೆ. ಯಾಕೆಂದ್ರೆ ನಾನು 4-5 ತಿಂಗಳು 6 ತಿಂಗಳು ಇದ್ದೆ, ಏನು ಸಫರ್ ಮಾಡ್ತಾ ಇದ್ದೆ, ಈಗ ಸಫರ್ನೆಸ್ ಇಲ್ಲ. ದೇವ್ರ ಮೇಲೆ 100% ಶಕ್ತಿ ಇದೆ. ಅದು ಜಾಗದ ಮಹಿಮೇನೋ, ಇಲ್ಲ ಗುರುಗಳ ಮಹಿಮೇನೋ, ಇಲ್ಲ ದೇವ್ರ ಶಕ್ತಿನೋ, ಯಾವುದೋ ಒಂದಿದೆ. ಒಟ್ಟಿನಲ್ಲಿ ಏನೋ ಒಂದಿದೆ ಶಕ್ತಿ ಇಲ್ಲಿ. ಆ ಶಕ್ತಿಯಿಂದ ನಮಗೆ ಕಾಪಾಡ್ತಾ ಇದೆ.
ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಮಂಡ್ಯದಲ್ಲಿ ಇರೋದ್ರಿಂದ ನಮ್ಗೆ ಇನ್ನೂ ಒಂಥರ ಹೆಮ್ಮೆ. ನಮ್ಮ ಮಂಡ್ಯದಲ್ಲಿ ದೇವ್ರ ಶಕ್ತಿ ಇದೆಯಪ್ಪ ಅಂತ ಹೇಳಿ. ಯಾಕೆಂದ್ರೆ ಸುತ್ತ ನಮ್ಗೆ ಇಲ್ಲಿ ಹೆಣ್ಣು ದೇವರುಗಳಿಂದ ಶಕ್ತಿ ಇರೋದ್ರಿಂದ ನಾವೆಲ್ಲ ಒಂದು ಚೆನ್ನಾಗೇ ಇರ್ತೀವಿ ಅನ್ನೋದು ಒಂದು ನಮಗೆ ಒಂದು ನಂಬಿಕೆ. ಅದೇ ಇಲ್ಲಿಗೆ ಬಂದ್ರೆ ಒಂದಷ್ಟು ಕಷ್ಟಗಳು ಪರಿಹಾರ ಆಗುತ್ತೆ ನಾನು ನಂಬಿಕೆ ಇದೆ. 100% ಆಗುತ್ತೆ ಸರ್. 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇಟ್ಕೊಂಡು ಬನ್ನಿ. ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಏನೂ ಆಗೋದಿಲ್ಲ. ವಿಷ ಅಮೃತ ಕೊಟ್ರೆ ನಿಮ್ಗೆ ವಿಷಾನೇ ಯಾವಾಗ ನಂಬಿಕೆ ಇಲ್ಲ ಅಂತಂದ್ರೆ. ಇಲ್ಲಿ ವಿಷ ಕೊಟ್ರೆ ನಿಮ್ಗೆ ಅಮೃತ ಆಗುತ್ತೆ ಅಂದ್ರೆ ಯಾಕೆ ನಂಬಾರ್ದು? ಯಾಕಂದ್ರೆ ನಾನು ನಿಮ್ಮ ಥರನೇ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಬಂದು ನೋಡಿ ನನಗೆ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು, ಬನ್ನಿ 100% ರಿಸಲ್ಟ್ ಸಿಗುತ್ತೆ. ಇದು ಯಾವ್ಯಾವ ಥರದ್ದು ನಿಮಗೆ ದುಡ್ಡು ಕೊಟ್ಟು ಏಳ್ಸೋದಾಗಲಿ ಅಥವಾ ಇನ್ನೊಬ್ಬರು ಪ್ರವಚನೆ ಮಾಡಿ ಮಠ ಬೆಳಿಬೇಕು ಅನ್ನೋದು ನಮಗಿಲ್ಲ. ನನಗೆ ಒಳ್ಳೇದಾಗಿದೆ, ನಿಮಗೂ ಬೇಕು, ಒಳ್ಳೇದಾಗಬೇಕು ಅಂದರೆ ಬನ್ನಿ, ದೇವ್ರ ದರ್ಶನ ಮಾಡಿ. ಅಷ್ಟು ವಾತಾವರಣ ಎಲ್ಲ ಹೇಗಿದೆ ಸರ್ ದೇವಸ್ಥಾನದಲ್ಲಿ? ಏನು ಹೇಳಿ? ದೇವಸ್ಥಾನದಲ್ಲಿ ವಾತಾವರಣ ಹೇಗಿದೆ? ಎನ್ವೈರನ್ಮೆಂಟ್ ವಾತಾವರಣ ಬಹಳ ಕಾಮ್ ಆಗಿದೆ, ಪ್ರಶಾಂತವಾಗಿದೆ, ಯಾವುದೇ ರೀತಿ ಗಲಾಟೆ ಇಲ್ಲ. ಮತ್ತೆ ಪ್ರತಿಯೊಂದಕ್ಕೂ ದುಡ್ಡು ಅನ್ನೋ ನಿಮಗೆ ಮೈಂಡಲ್ಲಿ ಬರ್ಬೋದು. ದುಡ್ಡಿದೆ, ಇಲ್ಲ ಅಂತಲ್ಲ, ಬಟ್ ಬಹಳ ಕಮ್ಮಿ ರೇಟ್. ನಿಮಗೆ ಏನು ಆ ದುಡ್ಡನ್ನ ನೀವು ಕೊಡ್ತೀರಾ, ಅದನ್ನ ಮಠನ ಉದ್ಧಾರಣ ಮತ್ತೆ ನಿಮಗೆ ಅನ್ನದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ನೀವು ಕೊಡೋ ದುಡ್ಡು, ಪ್ರತಿಯೊಂದು ದುಡ್ಡು ಊಟಕ್ಕೆ ಹೋಗುತ್ತೆ. ನೀವು ಯಾರು ಇಲ್ಲಿ ಬಂದ್ರು ಹೊಟ್ಟೆ ಹಸಿವು ಹೋಗಂಗಿಲ್ಲ. ಬೆಳಗ್ಗೆ ತಿಂಡಿಯಿಂದ ಇದು ಮಧ್ಯಾಹ್ನ ಊಟದವರೆಗೂ ನಿಮಗೆ ವ್ಯವಸ್ಥೆ ಇದೆ. ಸಂಜೆವರೆಗೂ ಊಟದ ವ್ಯವಸ್ಥೆ ಇದೆಯಾ? ಸಂಜೆವರೆಗೂ ನಾನು ಇಲ್ಲ, ಇಲ್ಲಿ ನಾನು ನೋಡಿಲ್ಲ. ಬಟ್ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ನಾವೇನ್ ಬರ್ತೀವಿ ಆ ಟೈಮಲ್ಲೆಲ್ಲ ಊಟನೂ ಆ ವ್ಯವಸ್ಥೆ ಇದೆ. ಊಟ ನೀವು ಕೊಡೋ ದುಡ್ಡು ಅಲ್ಲಿಗೆ ಹೋಗುತ್ತೆ. ಸೊ ನೀವು ಮೈಂಡಲ್ಲಿ ಇಟ್ಕೊಂಡ್ ಬರಬೇಡಿ, ಗುರುಗಳು ಇಷ್ಟೊಂದು ದುಡ್ಡು ತಗೋತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಮಠದ ಉದ್ಧಾರಕ್ಕೆ. ಅವೆಲ್ಲ ಯಾವುದೂ ಇಲ್ಲ ಇಲ್ಲಿ. ಏನೇ ಮಾಡಿದ್ರು ದುಡ್ಡು ಕೊಟ್ಟರು ಪ್ರತಿಯೊಂದು ಮಠಕ್ಕೆ ಹೋಗುತ್ತೆ, ಜನಗಳ ಸೇವೆಗೆ ಹೋಗುತ್ತೆ. ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು.